ಈ ವಿಶ್ವ ಪರಿಸರ ದಿನಾಚರಣೆ 2026ರ ಶುಭಾಶಯಗಳು. ಈ ದಿನ ಆಲ್ಮೋಸ್ಟ್ ಮೋರ್ ದ್ಯಾನ್ 150 ಕಂಟ್ರೀಸಲ್ಲಿ ವಿಶ್ವ ಪರಿಸರ ದಿನಾಚರಣೆನ ಆಚರಿಸ್ತಾ ಇದ್ದಾರೆ. ಆದರೆ ಈ ದಿನಾಚರಣೆಯ ಸ್ವಲ್ಪ ನಾವು ಹಿನ್ನೆಲೆ ತಿಳ್ಕೊಳ್ಬೇಕು ಅಂತಂದರೆ 1972ರಲ್ಲಿ ಯುನೈಟೆಡ್ ನೇಷನ್ಸ್ ಅವರು ಈ ಥರ ಒಂದು ದಿನಾಚರಣೆಯನ್ನು ನಾವು ಅಬ್ಸರ್ವ್ ಮಾಡಬೇಕು ಅಂಥೇಳಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದೇ ಥರ 1974ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ವಾಷಿಂಗ್ಟನ್ ಸ್ಟೇಟಲ್ಲಿ ಮೊದಲನೇದಾಗಿ ಸ್ಪೋಕೇನ್ ಅನ್ನೋ ಒಂದು ಸ್ಥಳದಲ್ಲಿ ನಮ್ಮ ವಿಶ್ವ ಪರಿಸರ ದಿನಾಚರಣೆ ಆರಂಭವಾಗುತ್ತೆ. ಪ್ರತಿ ವರ್ಷ ಈ ವಿಶ್ವ ಪರಿಸರ ದಿನಾಚರಣೆ ನಾವು ಹಲವಾರು ಕಡೆ ಆಚರಿಸ್ತೀವಿ. ಈ ದಿನ ತಮ್ಮ ಕಲ್ಮಠ ಆಯುರ್ವೇದ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಯಾಕೆ ನಾವು ಪರಿಸರ ದಿನಾಚರಣೆಯನ್ನು ಆಚರಿಸಬೇಕು, ಇದರದ್ದು ಏನು ಒಂದು ನಮ್ಮ ಜೀವನದಲ್ಲಿ ಇಂಪಾರ್ಟೆನ್ಸ್ ಇದೆ ಅಂತ ತಿಳ್ಕೊಬೇಕಾದ್ರೆ, ಪರಿಸರ ಅನ್ನೋದು ನಮ್ಮ ಸುತ್ತಮುತ್ತ ಇರುವಂಥದ್ದು. ನಾವು ಪರಿಸರದಲ್ಲಿ ನಾವು ಕೂಡ ಒಬ್ಬರು ಪಾರ್ಟ್ ಇದ್ದೀವಿ. ಸೊ ನಮ್ಮ ಸುತ್ತಮುತ್ತ ಆಗ್ತಾ ಇರೋ ಬೆಳವಣಿಗೆ, ಚೇಂಜಸ್, ಅದನ್ನು ನಾವು ಕಾಲಕ್ರಮೇಣ ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಏಕೆ ಅಂತಂದರೆ ಈಗ ಈ ಕಲ್ಯಾಣ ಕರ್ನಾಟಕ ಜಾಗದಲ್ಲಿರುವಂಥ ಹಾಗೂ ಬೇರೆ ಎಲ್ಲ ಕಡೆನೂ ಆಲ್ಮೋಸ್ಟ್ ಈಗ ನಮ್ಮದು ಇನ್ಕ್ರೀಸ್ ಆಫ್ ಟೆಂಪ್ರೇಚರ್, ನಮ್ಮ ಗ್ಲೋಬಲ್ ಟೆಂಪ್ರೇಚರ್ ಇರ್ಬೋದು, ಆಮೇಲೆ ವಾಯು ಮಾಲಿನ್ಯ ಇರ್ಬೋದು, ಈ ಥರ ಸುಮಾರು ಪ್ರಾಬ್ಲಮ್ಸನ್ನು ನಾವೀಗ ಫೇಸ್ ಮಾಡ್ತಾ ಇದ್ದೀವಿ. ನಾವು ಇಷ್ಟು ದಿನ ಅದನ್ನು ಬರೀ ಪಠ್ಯಪುಸ್ತಕಗಳಲ್ಲಿ ಓದ್ತಾ ಇದ್ವಿ ಈ ಥರ ಪೊಲ್ಯೂಷನ್ ಆಗುತ್ತೆ ಅಂಥೇಳಿ. ಬಟ್ ಈಗ ಕಣ್ಣಾರೆ ನಮ್ಮ ಸುತ್ತಮುತ್ತ ನಾವು ನೋಡೋಕ್ಕೆ ಅವಕಾಶ ಆ ಅವಕಾಶ ಅಂತಂದರೆ ಅದನ್ನು ನಾವೇ ಮಾಡ್ಕೊಂಡು ಬಂದಿರೋದು. ಸೊ ಏನು ಚೇಂಜಸ್ ಆಗ್ತಿದೆ, ಏನು ಪರಿಸರದಲ್ಲಿ ಬದಲಾವಣೆಗಳಾಗ್ತಾ ಇದೆ, ಇದನ್ನು ನಾವು ಕಾಲಕ್ರಮೇಣ ಅರಿತುಕೊಂಡ್ರೆ ಅದಕ್ಕೆ ಏನು ನಾವು ಮಿಟಿಗೇಷನ್ ಪ್ಲ್ಯಾನ್ ಮಾಡ್ಬೋದು, ಏನು ಪ್ರಿಕಾಷನ್ಸ್ ತೊಗೊಳ್ಬೋದು ಅನ್ನೋ ಒಂದು ಅವಲೋಕನೆ ಮಾಡೋದಕ್ಕೆ, ಒಂದು ಆ್ಯಕ್ಷನ್ ತೊಗೊಳಕ್ಕೆ ಈ ದಿನ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಈ ದಿನ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾನ್ವಿ ವಲಯದಿಂದ ಹಾಗೂ ಕಲ್ಮಠ ಶ್ರೀಗಳ ಆಶೀರ್ವಾದದಿಂದ ಮಾನ್ವಿ ಹಲವಾರು ಸ್ಥಳಗಳಲ್ಲಿ ನಾವು ನಿಯರ್ಲಿ 1000 ಪ್ಲ್ಯಾಂಟ್ಸ್ನ ಈ ಪ್ಲ್ಯಾಂಟ್ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದೇವೆ. ಎದಕ್ಕೆ ನಾವು ಈ ಪ್ರಾಬ್ಲಮ್ಸ್ ಸಣ್ಣದಾಗಿ ಹೇಳಿದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂಥೇಳಿ. ಈ ಪ್ರಾಬ್ಲಮಿಗೆ ಏನು ಸೊಲ್ಯೂಷನ್ ಅಂತ ಹೇಳಿದ್ರೆ, ಈ ವರ್ಷದ ಥೀಮ್ ಅದನ್ನೇ ಹೇಳುತ್ತೆ. ಈ ವರ್ಷ ಥೀಮ್ ಪ್ರಕಾರ ಏನಿದೆ ಅಂತಂದರೆ, ನಮ್ಗೆ ಏನೇ ಈಗ ಸಮಸ್ಯೆಗಳಿದಾವಲ್ಲ, ಎಲ್ಲ ಸಮಸ್ಯೆಗಳಿಗೂ ಸೊಲ್ಯೂಷನ್ ಬಂದ್ಬಿಟ್ಟು ನೇಚರಲ್ಲೇ ಇದೆ ಅಂತ. ಸೊ ಅದನ್ನು ಇನ್ನೂ ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳಬೇಕಂದ್ರೆ, ಟ್ರೀ ಈಸ್ ದ ಸೊಲ್ಯೂಷನ್. ಗಿಡಗಳನ್ನ ನಾಟಿ ಮಾಡೋದ್ರಿಂದ, ಗಿಡಗಳನ್ನ ನಾವು ಕಾಳಜಿ ಮಾಡಿ ಬೆಳೆಸೋದ್ರಿಂದ ನಮ್ಮ ಇದೇನು ಪೊಲ್ಯೂಷನ್ ಇರ್ಬೋದು ಇದೆಲ್ಲದಕ್ಕೂ ಒಂದು ಕಡೆಯಿಂದ ನಾವು ಕಡಿವಾಣ ಹಾಕ್ದಂಗೆ ಆಗುತ್ತೆ. ಅದೇ ರೀತಿ ಪೊಲ್ಯೂಷನ್ ಯಾಕೆ ಆಗುತ್ತೆ, ಯಾವ ಥರ ನಾವು ಡೆವಲಪ್ಮೆಂಟು ಮತ್ತು ಈ ಕನ್ಸರ್ವೇಷನ್ ಏನಿದೆ ಅದನ್ನು ಎರಡೂ ಸಸ್ಟೈನಬಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದ್ರಲ್ಲಿ ಈಗ ನಮ್ಮ ಅರಣ್ಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಯ ಸಹಾಯದಿಂದ ಅದನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಕೊನೆಯದಾಗಿ ನನ್ನ ಚಿಕ್ಕದಾಗಿ ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ವೃಕ್ಷೋ ರಕ್ಷತಿ ರಕ್ಷಿತಃ ಅಂಥೇಳಿ ಹೇಳ್ತಾರೆ. ಅಂದರೆ ಮರಗಳನ್ನ ನಾವು ಬೆಳೆಸಿದ್ರೆ, ಮರಗಳನ್ನ ನಾವು ಕಾಪಾಡಿದ್ರೆ ಆ ಮರಗಳು ನಮ್ಮನ್ನು ಕಾಪಾಡ್ತವೆ ಅಂತ. ಈಗ ನಾವು ಸರಳವಾಗಿ ಹೇಳಬೇಕು ಅಂತಂದರೆ, ನಮ್ಮ ಹುಟ್ಟಿದಬ್ಬ ದಿನ ನಾವು ಏನು ಮಾಡ್ತೀವಿ, ಕೇಕ್ ಕಟ್ ಮಾಡೋದು ಇರ್ತದೆ, ಮಕ್ಕಳಿಗೆಲ್ಲ ನಾವು ಸ್ಟೂಡೆಂಟ್ಸ್ ಇರೋರು ಸೆಲೆಬ್ರೇಷನ್ಸ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ಒಂದು ಥಿಂಗ್ ನಾವು ಅಳವಡಿಸ್ಕೊಳ್ಬೇಕಾಗಿರೋದು ಏನಂತಂದರೆ, ಒಂದು ಗಿಡ ಹಚ್ಚೋಣ. ನಮ್ಮದೇನು ಬರ್ಡೇ ಇರುತ್ತೆ ಅದೇನೋ ಒಂದು ಗಿಡ ನಾಟಿದ್ರೆ ಆ ಗಿಡ ನಮ್ಮ ಜೊತೆಗೆ ಅದು ಬೆಳೀತಾ ಹೋಗುತ್ತೆ. ಗಿಡ ಹಚ್ಚೋದ್ರಿಂದ ಯಾರಿಗೆ ಹಚ್ಚಿರುತ್ತೆ ಅವ್ರಿಗೆ ಅಷ್ಟೇ ಅದು ಉಪಯೋಗ ಇರಲ್ಲ, ಸುತ್ತಮುತ್ತ ಇರೋ ಎಲ್ಲರಿಗೂ ಅದರಿಂದ ಭಾಳ ಅನುಕೂಲ ಆಗುತ್ತೆ. ಸೊ ಇಷ್ಟು ನಾನು ಪ್ರಾಸ್ತಾವಿಕವಾಗಿ ಒಂದು ಇನ್ಫಾರ್ಮೇಷನ್ ತಿಳಿಸಿ ನನ್ನ ಈ 2 ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.